ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಾಖಲೆಗೆ ಮುಂದಾದ ಮೋದಿ. EU ಜೊತೆಗಿನ ಮದರ್ ಆಫ್ ಆಲ್ ಡೀಲ್ಸ್ ಬಳಿಕ ಈಗ ಮತ್ತೊಂದು ರಾಷ್ಟ್ರ ಅಮೆರಿಕದ ಜೊತೆಗೆ 98% ತಮ್ಮ ಎಲ್ಲ ಬಲವನ್ನು ಅದೇ ದೇಶಕ್ಕೆ ಡೈವರ್ಟ್ ಮಾಡ್ತಿದ್ದಂಥ ರಾಷ್ಟ್ರ ಈಗ ಅಮೆರಿಕವನ್ನು ಡಿಚ್ ಮಾಡಿ ಭಾರತದ ಜೊತೆಗೆ ಕೈ ಜೋಡಿಸಿದೆ. ಮತ್ತೊಂದು ಅತಿ ದೊಡ್ಡ ಆಘಾತ ಅಮೆರಿಕಾಗೆ. ಅದೊಂದು ಕಡೆ ಅಮೆರಿಕ ಮೀಡಿಯಾಗಳು ಸಣ್ಣ ಪುಟ್ಟ ಮೀಡಿಯಾಗಳಲ್ಲ, ದೊಡ್ಡ ದೊಡ್ಡ ಪ್ರತಿಷ್ಠಿತ ಮೀಡಿಯಾಗಳು ಮೋದಿ ಸಾಧನೆಯನ್ನು ಯಾವ ರೀತಿ ಶ್ಲಾಘಿಸ್ತಾ ಇವೆ, ಟ್ರಂಪ್ ಜೊತೆ ಹೋಲಿಕೆ ಮಾಡಿ ಛೀ ಥೂ ಅಂತಿದ್ದಾರೆ. ಟ್ರಂಪ್ ಆಡಿದ್ದ ಮಾತೇನೋ ಮಾಡಿದ್ದೇನು, ಆದರೆ ಮೋದಿ ಸಾಧಿಸಿದ್ದೇನು ಅನ್ನೋದನ್ನ ವಿಶ್ಲೇಷಿಸ್ತಿರುವಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಯಾವ ಫಿನಾನ್ಷಿಯಲ್ ಟೈಮ್ಸ್ ಭಾರತದ ಬಗ್ಗೆ ನೆಗೆಟಿವ್ ರಿಪೋರ್ಟ್ಗಳನ್ನು ಕೊಡ್ತಿತ್ತೋ ಈಗ ಅಲ್ಲಿಂದಲೇ ಬ್ರೇಕಿಂಗ್ ನ್ಯೂಸ್ ಕೂಡ ಸಿಡಿದಿದೆ. ಭಾರತ ಈಗ ಮತ್ತೆ ಯಾವ್ಯಾವ ಬಿಗ್ ಸ್ಟೆಪ್ ತಗೊಳ್ತಾ ಇದೆ EU ಜೊತೆಗಿನ ಟ್ರೇಡ್ ಡೀಲ್ ಬಳಿಕ, ಅದನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ನೋಡಿ, ಅಮೆರಿಕ ಮೀಡಿಯಾದಲ್ಲಿ ಆಗ್ತಿರುವ ಚರ್ಚೆ, ಇಂಡಿಯಾ ಖಂಡಿತವಾಗಿಯೂ 100% ಮೋರ್ ಟ್ರೇಡ್ ಡೀಲ್ಸ್ ದ್ಯಾನ್ ಡೊನಾಲ್ಡ್ ಟ್ರಂಪ್ ಫೈನಲ್ ಮಾಡಿರೋದು. ಈ ಸಲ 100ಕ್ಕೆ 100ರಷ್ಟು ಅತಿ ಹೆಚ್ಚು ಟ್ರೇಡ್ ಡೀಲ್ಗಳನ್ನು ಮೋದಿ ಮಾಡಿ ತೋರಿಸಿದ್ದಾರೆ ಟ್ರಂಪ್ಗಿಂತ. ಟ್ರಂಪ್ ಭರವಸೆ ಕೊಟ್ಟಿದ್ದು ಎಲೆಕ್ಷನ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 90 ಡೇಸಲ್ಲಿ 90 ಟ್ರೇಡ್ ಡೀಲನ್ನು ಫೈನಲ್ ಮಾಡ್ತೀನಿ ಅಂತ. ಆದರೆ ಎಷ್ಟು 90 ಡೇಸ್ ಅಂದರೆ 3 ಮಂತ್ಸಲ್ಲಿ 90 ಡೇಸಲ್ಲಿ 90 ಡೀಲ್ಸ್ ಬಾಯಿ ಬಡ್ಕೊಂಡಿತ್ತು. ಮಾಡಿದ್ದೆಷ್ಟು 10 ತಿಂಗಳಲ್ಲಿ 2 ಕೂಡ ಸರಿಯಾಗಿಲ್ಲ. ಅಂಕಿ ಅಂಶದ ಸಮೇತ ಮೋದಿ ಸಾಧಿಸಿದ್ದೇನು, ಟ್ರಂಪ್ ಮಾಡಿದ್ದೇನು, ಅಮೆರಿಕಾಗೆ ಬಹಳ ದೊಡ್ಡ ಲಾಸನ್ನು, ಆಘಾತವನ್ನು, ಬರೀ 1-2 ವರ್ಷಕ್ಕಲ್ಲ ಭವಿಷ್ಯಕ್ಕೆ ಬಹಳ ದೊಡ್ಡ ಆಘಾತವನ್ನು ತಂದಿಟ್ಟಿದ್ದಾರೆ ಟ್ರಂಪ್. ಅದರ ಜೊತೆಗೆ ಮೋದಿ ಏನು ಮಾಡಿದ್ದಾರೆ ನೋಡಿ ಅವ್ರ ದೇಶಕ್ಕೆ ಅನ್ನೋದನ್ನು ವಿಶ್ಲೇಷಿಸ್ತಾ ಇದ್ದಾರೆ. Yeah, Morgan, that's the perfect point. Down in DC, the agita is over the fact that India now has inked 100% more deals than Donald Trump this year. In the 90 deals in 90 days period of time this summer, if you'll recall that when Secretary Bessent and USTR Greer were out there, they promised those 90 deals in 90 days. We have 2 deals in 10 months, and those are with Cambodia and Malaysia. The South Korea deal has not moved forward. There are myriad issues. Over the next 10 or 20 years, it's pretty well overwhelmingly certain that India will be the fastest growing of the big economies, and it's very big. So I think anybody who hasn't in business and in other areas thought very, very seriously about what India will mean is really missing the point about where we are in the world. I think by now most people have got that, but I think you brought this out. ನೋಡಿ, CNBC ಯಲ್ಲಿ ನಡೀತಿರುವಂತಹ ಒಂದು ಮೇಜರ್ ಡಿಸ್ಕಷನ್ ಇದು ಅಮೆರಿಕದ ಮೀಡಿಯಾಗಳಲ್ಲಿ ರಾರಾಜಿಸ್ತಾ ಇದೆ. ಮೋದಿ ಭಾರತ ಏನ್ ಮಾಡ್ತಾ ಇದೆ, ಮೋದಿ ನಾಯಕತ್ವ ಯಾಕೆ ಆ ದೇಶಕ್ಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅಮೆರಿಕದ ಮೀಡಿಯಾಗಳು ವಿಶ್ಲೇಷಣೆ ಮಾಡ್ತಿರೋದು. ಇನ್ನು ಮಾರ್ಟಿನ್ ವೋಲ್ಫ್ ಏನಂತ ಹೇಳ್ತಾ ಇದ್ದಾರೆ, ಫಿನಾನ್ಷಿಯಲ್ ಟೈಮ್ಸ್ ಮೇನ್ ಕಮೆಂಟೇಟರ್ ಏನಂತ ಹೇಳ್ತಿದ್ದಾರೆ, ಯಾವ ಫಿನಾನ್ಷಿಯಲ್ ಟೈಮ್ಸು ಭಾರತ ಎಕಾನಮಿ ಸರಿ ಇಲ್ಲ, ಗ್ರೋತ್ ರೇಟ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಟೂಲ್ ಕಿಟ್ ಇದು ಅನ್ನೋ ಮಟ್ಟಿಗೆ ಟೀಕೆ ಟಿಪ್ಪಣಿ ವರದಿಗಳೇ ಜಾಸ್ತಿ ಬರ್ತಿದ್ವು. ಮೊನ್ನೆ ಬಂತು, ನಿಮ್ಮ ಮುಂದೆ ಇಟ್ಟಿದ್ವಿ, ಎಲ್ಲ ರಿವರ್ಸು. ಭಾರತ ನಿಜವಾಗಿಯೂ ಮೋದಿ 24ರ ಚುನಾವಣೆಯಲ್ಲಿ ಅಂದ್ಕೊಂಡಷ್ಟು ಸೀಟ್ ಗೆದ್ದಿಲ್ಲ, ವೀಕ್ ಆಗ್ತಾರೆ ಅಂದ್ಕೊಂಡಿದ್ರು, ಇನ್ನೂ ಸ್ಟ್ರಾಂಗ್ ಆಗ್ತಿದ್ದಾರೆ. ಭಾರತ ನಿಜವಾಗಿಯೂ ಬಹಳ ಸ್ಟ್ರಾಂಗ್ ಆಗ್ತಿದೆ ಅಂತೆಲ್ಲ ರಿಪೋರ್ಟ್ಗಳು ಬ್ಲೂಮ್ಬರ್ಗು ಇವ್ರದ್ದೆಲ್ಲ ಬರೋಕ್ಕೆ ಶುರುವಾಯ್ತಲ್ಲ. ಈಗೇನು ಹೇಳಿದ್ದಾರೆ ನೋಡಿ, ಮಾರ್ಟಿನ್ ವೋಲ್ಫ್ ಹೇಳ್ತಿರೋದು ನೆಕ್ಸ್ಟ್ 10ರಿಂದ 20 ವರ್ಷ, ಈಗ ಹಾಕಿರೋ ಬೇಸ್ಮೆಂಟ್ ಹೆಂಗಿದೆ ಅಂದರೆ ಭಾರತದಲ್ಲಿ ನೆಕ್ಸ್ಟ್ 10ರಿಂದ 20 ವರ್ಷದಲ್ಲಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಭಾರತ ಅನ್ನೋದನ್ನು ನೀವು ಯಾರು ಇಮ್ಯಾಜಿನ್ನೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಫಿನಾನ್ಷಿಯಲ್ ಟೈಮ್ಸಲ್ಲಿ ಒಬ್ಬ ಎಕನಾಮಿಸ್ಟ್ ಎಕ್ಸ್ಪರ್ಟ್ ಕಮೆಂಟೇಟರ್ ಹೇಳ್ತಾ ಹೋಗ್ತಾರೆ. ಜಗತ್ತಿನಲ್ಲಿಯೇ ಅತಿ ಶಕ್ತಿಯುತವಾದಂಥ ಆರ್ಥಿಕತೆಯಾಗತ್ತೆ. ಈಗಲೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಚಾವ್, ಎಲ್ಲರೂ ಕೂಡ ಭಾರತ ಜೊತೆಗೆ ಈಗ ಯಾರು ನಿಲ್ತಾರಲ್ಲ ಅವರು ಲಾಭ ಪಡಿತಾರೆ. ಇನ್ನು 20 ವರ್ಷ ಆದ್ಮೇಲೆ ಏನಾಗಿರುತ್ತೆ ಭಾರತ ಅನ್ನೋದನ್ನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಂಗ ಹೋಗ್ತಿದೆ ಭಾರತ ಅನ್ನೋದನ್ನ ವಿತ್ ನಂಬರ್ಸ್ ಹೇಳ್ತಾ ಹೋಗ್ತಾರೆ. ಇದು ಎರಡನೆಯದು. ಇನ್ನು
ಹೊಸದಾಗಿ ಮತ್ತೊಂದು ಬಿಗ್ ನ್ಯೂಸ್ ಬರ್ತಿದೆ ಭಾರತಕ್ಕೆ. ಅದೇನಪ್ಪ ಅಂತ ಕೇಳಿದ್ರೆ, EU ಜೊತೆಗಿನ ಟ್ರೇಡ್ ಡೀಲ್, ಮದರ್ ಆಫ್ ಆಲ್ ಡೀಲ್ಸ್, 200 ಕೋಟಿ ಜನರ ಜಗತ್ತಿನ 25% GDP ಕವರ್ ಮಾಡುವಂಥ ಒಂದು ಮೆಗಾ ಡೀಲ್, ಜಗತ್ತಲ್ಲಿ ಕಂಡು ಕೇಳರಿಯದಂಥ ಒಂದು ಐತಿಹಾಸಿಕ ಡೀಲ್ ಫೈನಲ್ ಆಯಿತು. ಭಾರತಕ್ಕೆ ಸಿಕ್ಕಾಪಟ್ಟೆ ಲಾಭದಾಯಕ, ಭಾರತದ ಭವಿಷ್ಯ ಬದಲಿಸುವಂಥ ಡೀಲು, ಅಮೆರಿಕವನ್ನು ಕಂಗಾಲು ಮಾಡಿರುವಂಥ ಡೀಲು, ಅಮೆರಿಕದ ಮೇಲಿನ ಅವಲಂಬನೆಯನ್ನ ಬಹುತೇಕ ಝೀರೋ ಮಾಡ್ತಿರುವಂಥ ಡೀಲ್ ಎಲ್ಲ ಫೈನಲ್ ಆಯ್ತಲ್ಲ. ಈಗ ಇನ್ನೊಂದು ಶಾಕ್ ನೋಡಿ, ಅಮೆರಿಕದ ಜೊತೆಗಿದ್ದಂತಹ ಕೆನಡಾ ಭಾರತದ ಜೊತೆಗೆ ಟ್ರೇಡ್ ಡೀಲ್ ಫೈನಲ್ ಮಾಡ್ಕೊಳ್ತಿದೆ. ಅದು ಕೂಡ ಆಲ್ಮೋಸ್ಟ್ ಇನ್ನೇನು ಸೈನ್ ಹಾಕೋದಷ್ಟೇ ಬಾಕಿ. ಕೆನಡಾ ಪ್ರಧಾನಿ ಭಾರತಕ್ಕೆ ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಅಂತಿಮ ಮುದ್ರೆ ಒತ್ತಿ ಹೋಗ್ತಾರೆ. 98% ಅವ್ರದ್ದು ಕೆನಡಾದ ಎನರ್ಜಿ ಸೆಕ್ಟರಲ್ಲೇ ಅವ್ರ ಬಲ ಇರೋದು. 98% ಕೆನಡಾದ ಎನರ್ಜಿ ಎಕ್ಸ್ಪೋರ್ಟ್ ಎಲ್ಲಿಗೆ ಹೋಗ್ತಿತ್ತು? US-ಗೆ ಹೋಗ್ತಾ ಇತ್ತು. US ರಕ್ಷಣಾ ಕ್ಷೇತ್ರ ಮತ್ತು ಪಾಲಿಸಿ ನಾಯಕತ್ವ ಎಲ್ಲದಕ್ಕೂ ಕೆನಡಾದಿಂದ ಎಕ್ಸ್ಪೋರ್ಟ್ ಆಗೋದು ತುಂಬ ಮ್ಯಾಟರ್ ಆಗ್ತಿತ್ತು. ಕೆನಡಾ ಒಂದು ಸಣ್ಣ ರಾಷ್ಟ್ರ ಅಂತ ಅನಿಸಿದ್ರು ಕೂಡ ತುಂಬ ಮೇಜರ್ ಪಾಯಿಂಟ್ ಇದೆ ಅಲ್ಲಿ. ಯಾಕಂದರೆ ಎನರ್ಜಿ ಸಪ್ಲೈ ಆಗಿರೋದ್ರಿಂದ ಕೆನಡಾ ಈಗ ಸಿಡ್ದಿದೆ ಅಮೆರಿಕ ವಿರುದ್ಧ. ಯಾಕಂದರೆ ಟ್ರಂಪು ಕೆನಡಾನೇ ಕಬಳಿಸ್ಬಿಡ್ತೀನಿ, ಕೆನಡಾ ಅಮೆರಿಕದ ಭಾಗ ಅಂತ ಮ್ಯಾಪಲ್ಲಿ ಸೇರಿಸ್ಕೊಂಡೇ ರಿಲೀಸ್ ಮಾಡಿ ಕೆನಡಾ ಈ ಗ್ರೀನ್ಲ್ಯಾಂಡ್ ಥರನೇ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಕೆನಡಾ ಸಿಡ್ದೆದ್ದಿದೆ ಈಗ ಕೆನಡಾ ಏನು ಮಾಡ್ತಿದೆ? 98% ಅಮೆರಿಕದ ಜೊತೆಗಿತ್ತಲ್ವಾ, ಕಂಪ್ಲೀಟ್ ಆಗಿ ಭಾರತ ಜೊತೆಗೆ ಡೈವರ್ಟ್ ಮಾಡ್ತಿದೆ. ಕೆನಡಾ ಈಗ US-ಇಂದ ಕಾಲ್ ಕಿತ್ತು $2.8 ಬಿಲಿಯನ್, ಎಷ್ಟಿದು? $2.8 ಬಿಲಿಯನ್ ಯುರೇನಿಯಂ ಡೀಲನ್ನು ಭಾರತ ಜೊತೆಗೆ ಫೈನಲ್ ಮಾಡ್ಕೊಳ್ತಾ ಇರೋದು. ಸೊ ಇದು ಒಂದು ಜಸ್ಟ್ ಅ ನಾರ್ಮಲ್ ಡೀಲ್, ಎನದರ್ ಡೀಲ್ ಅನ್ನೋ ಥರ ಅಲ್ಲ, ತುಂಬ ಲಾಂಗ್ ಟರ್ಮ್. ಯಾಕಂದರೆ ಇದು ಈ ನ್ಯೂಕ್ಲಿಯರ್ ಸೆಕ್ಟರ್ದಾಗಿರೋದ್ರಿಂದಾಗಿ ಭಾರತ ನ್ಯೂಕ್ಲಿಯರ್ ಸೆಕ್ಟರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೆ. ಇನ್ವೆಸ್ಟ್ಮೆಂಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ. ಭವಿಷ್ಯ ತುಂಬ ಸ್ಟೇಬಲ್ ಆಗಿದೆ ಕೆನಡಾಗೆ ಭಾರತ ಜೊತೆಗಿನ ಟೈಅಪ್ಪಿಂದ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಕಾರ್ನಿ ಈಗ ಸದ್ಯದಲ್ಲೇ ಮಾರ್ಚಲ್ಲಿ, ಇನ್ನೇನು 1 ತಿಂಗಳಲ್ಲಿ ಭಾರತಕ್ಕೆ ಬರ್ತಾರೆ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು, ಯುರೇನಿಯಂ ಡೀಲನ್ನು ಫೈನಲ್ ಮಾಡಲಿದ್ದಾರೆ ಆವತ್ತೇ. ಇದು ಸಣ್ಣ ಪ್ರಮಾಣದಲ್ಲ, ಇಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ, ಜಸ್ಟ್ ಲೈಕ್ ಈಗ EU ಟ್ರೇಡ್ ಡೀಲ್ ಅದೇನಾಯಿತು, 20 ವರ್ಷ ಬೇಕಾಯಿತು. ಇದು ಕೂಡ ಕೆನಡಾದ ಯುರೇನಿಯಂ ಡೀಲ್ ಆಗಿರೋದ್ರಿಂದ ತುಂಬ ಅತ್ಯಂತ ಮಹತ್ವದ್ದಿದು ಭಾರತಕ್ಕೆ. ಇದು ಜಸ್ಟ್ 1 ತಿಂಗಳಲ್ಲಿ ಈಗ ಫೈನಲ್ ಆಗುತ್ತೆ. ಅಮೆರಿಕಾಗೆ ಅರಗಿಸಿಕೊಳ್ಳಲಾರದಂಥ ಒಂದು ಆಘಾತ ಅನ್ನೋದು ವಿಚಾರ. ಏನು ತೋರಿಸ್ತಾ ಇದೆ ಇದೆಲ್ಲ? ಭಾರತ ಜಗತ್ತಿನ ಲಾರ್ಜೆಸ್ಟ್ ಮತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಎನರ್ಜಿ ಮಾರ್ಕೆಟ್ ಅನ್ನೋದನ್ನು ತೋರಿಸ್ತಾ ಇದೆ. ಮ್ಯಾಸಿವ್ ನ್ಯೂಕ್ಲಿಯರ್ ಎಕ್ಸ್ಪಾನ್ಷನ್ ಪ್ಲಾನ್ಸು ಜಗತ್ತನ್ನು ಆಕರ್ಷಿಸ್ತಾ ಇದೆ. ಜಗತ್ತಿಗೆ ಭಾರತ ಪರ್ಯಾಯ ಒಂದು ಡೆಸ್ಟಿನೇಷನ್ ಆಗಿ ಕಾಣಿಸ್ತಾ ಇದೆ ದೊಡ್ಡ ರಾಷ್ಟ್ರವಾಗಿ. ಮತ್ತು ಪ್ರೆಡಿಕ್ಟೇಬಲ್ ಲಾಂಗ್ ಟರ್ಮ್ ಡಿಮ್ಯಾಂಡ್ ಕಾಣಿಸ್ತಾ ಇದೆ, ಇಲ್ಲಿ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನಾಯಕತ್ವ ಬದಲಾಗ್ತಿಲ್ಲ, ಇಲ್ಲಿನ ಆಡಳಿತದಲ್ಲಿ ಸ್ಥಿರತೆ ಕಾಣಿಸ್ತಾ ಇದೆ. ಹಾಗಾಗಿ ಇಷ್ಟು ದೊಡ್ಡ ಡೀಲು, ಇಷ್ಟು ಏಕಾಏಕಿ ಅಮೆರಿಕದ ಜೊತೆ ಮುರಿದು ಬಿತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಕೂಡ ಒಂದು ಭಯಂಕರ ಘೋಷಣೆಯನ್ನು ಮೊಳಗಿಸಿರೋದು. ಅಮೆರಿಕದ ಜೊತೆಗೆ ಈ ಟ್ರೇಡ್ ಡೀಲ್ ಮುರಿದು ಬಿದ್ದಿದೆಯಲ್ಲ ಅವ್ರದ್ದು, ಅಲ್ಲಿ ಮುರಿದು ಬೀಳ್ತಾ ಇದ್ದಾಗೆ ನಮ್ಮ ಜೊತೆಗೆ ಇನ್ನೂ ಸ್ಪೀಡ್ ಅಪ್ ಮಾಡ್ಕೊಳ್ತು. ಇದು ತಾತ್ಕಾಲಿಕ ಅಲ್ಲ, ಮತ್ತೆ ತಾತ್ಕಾಲಿಕವಾಗಿ ಮುರಿದಿರೋದಲ್ಲ ಅಮೆರಿಕದ ಜೊತೆ. Europe is no longer Washington's primary center of gravity. The shift is structural, not temporary. So, ಇದು ಬಹಳ ದೊಡ್ಡ ಭವಿಷ್ಯದ ಪರಿಣಾಮ ಹೊಂದಿರುವಂಥ ನಿರ್ಧಾರ. ಏನೋ ಒಂದ್ಸಲ ಮುರಿದು ಬಿತ್ತು ಆಮೇಲೆ ಸರಿ ಹೋಗುತ್ತೆ ಅಲ್ಲ, ನೆನಪಿಟ್ಕೊಳ್ಳಿ ಅನ್ನುವಂಥ ತಮ್ಮ ತೀರ್ಮಾನವನ್ನು ಕೂಡ ಅಮೆರಿಕಾಗೆ ತಿಳಿಸೇ ಬಿಟ್ಟಿದೆ EU. ಎಂಥ ಆಘಾತ ಇದು ಅಮೆರಿಕಾಗೆ. ಟ್ರಂಪ್ ಮಾಡಿಕೊಂಡ ಎಡವಟ್ಟು ಇವತ್ತು ಭಾರತಕ್ಕೆ ಬಂಗಾರದ ಬಾಗಿಲನ್ನು ತೆಗೆದಿದ್ರೆ ಅಮೆರಿಕ ಕಾಲು ಮುರ್ಕೊಂಡು ಬೀಳ್ತಾ ಇದೆ. ಒಂದು ಕಡೆ ಅವರ ಡಾಲರ್ ಕೊಲ್ಯಾಪ್ಸ್ ಆಗ್ತಿದೆ, ಆ ಸುದ್ದಿ ಕೂಡ ಬರ್ತಿದೆ ಇವತ್ತು. ಡಾಲರ್ಗೆ ಹೊಡೆತ ಬೀಳ್ತಿದೆ. ಈ ಕಡೆ ಅವ್ರ ಜೊತೆಗೆ ಟ್ರೇಡ್ ಡೀಲ್ ಮುರಿದು ಬೀಳ್ತಾ ಇದೆ. ಎಲ್ಲ ರಾಷ್ಟ್ರಗಳು, ಅವ್ರ ಜೊತೆಗಿದ್ದ ರಾಷ್ಟ್ರಗಳೆಲ್ಲ ಭಾರತ ಜೊತೆ ಡೈವರ್ಟ್ ಆಗಿರೋದು. ಯಾವ್ಯಾವ ರಾಷ್ಟ್ರ ಕಳ್ಕೊಂಡಿದ್ದಾರೆ? ಅಮೆರಿಕ, ಇಂಡಿಯಾ ಕಳ್ಕೊಂಡ್ರು, EU ಕಳ್ಕೊಂಡ್ರು, ಕೆನಡಾ ಕಳ್ಕೊಂಡ್ರು, ಜಪಾನ್, UK ಎಲ್ಲರೂ ಈಗ ಭಾರತದತ್ತ ಡೈವರ್ಟ್ ಆಗಿರೋದು. ಅದು ಕೂಡ ರಷ್ಯಾವನ್ನು ಉಳಿಸ್ಕೊಂಡು. ರಷ್ಯಾ ಜೊತೆ ಆಯಿಲ್ ಅಷ್ಟೇ ಅಲ್ಲ, ಈಗ ಗ್ಯಾಸ್ ಡೀಲು ಆಗ್ತಿದೆ, ಭಯಂಕರವಾದ ಒಂದು ಗ್ಯಾಸ್ ಡೀಲ್ ಆಗ್ತಿದೆ. ರಷ್ಯಾವನ್ನು ಮತ್ತಷ್ಟು ಸ್ಟ್ರಾಂಗ್ ಪಾರ್ಟ್ನರ್ ಮಾಡಿಕೊಂಡು ಅಮೆರಿಕದ ಪಾರ್ಟ್ನರ್ಸ್ ಎಲ್ಲರನ್ನ ಸೆಳೆದ ಮೋದಿ. ಇದು ಭಾರತದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
2024ರಿಂದ ನೋಡಿ, ಆರಂಭದಲ್ಲೇ ನಾನು ಹೇಳಿದೆ, ಅಮೆರಿಕದ ಮೀಡಿಯಾಗಳು ಮೋದಿಯನ್ನ ಬಣ್ಣಿಸ್ತಾ ಇದ್ದಾರೆ. 100% ಮೋರ್ ಡೀಲ್ ಮಾಡಿಬಿಟ್ಟಿದ್ದಾರೆ, ಟ್ರಂಪ್ ಹೇಳಿದ್ದಷ್ಟೇ ಆದ್ರೆ ಮೋದಿ ಮಾಡಿ ತೋರಿಸಿದ್ದಾರೆ ಅಂತ ಹಾಡಿ ಹೊಗಳುತ್ತಿದ್ದಾರೆ ಅಂತ. 2024ರಿಂದ ಆಗಿರುವಂಥ ಮೇಜರ್ ಡೀಲ್ಸ್, ಸಣ್ಣ ಪುಟ್ಟದ್ದಲ್ಲ, ಮೇಜರ್ ಡೀಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಯುರೋಪಿಯನ್ ಯೂನಿಯನ್ ಈಗ ಮದರ್ ಆಫ್ ಆಲ್ ಡೀಲ್ಸ್, ಯುನೈಟೆಡ್ ಕಿಂಗ್ಡಮ್ ಜೊತೆಗೆ, ನ್ಯೂಜಿಲ್ಯಾಂಡ್ ಜೊತೆಗೆ, ಓಮನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್. US ಕಾಂಗ್ರೆಸ್ಮನ್ ಏನಂತ ಹೇಳ್ತಾರೆ, US ನ ಜನಪ್ರತಿನಿಧಿಗಳು ಏನಂತ ಹೇಳ್ತಾ ಇದ್ದಾರೆ, ಆಡಮ್ ಸ್ಮಿತ್ ಏನಂತ ಹೇಳ್ತಾ ಇದ್ದಾರೆ ನೋಡಿ. ಬೇರೆ ಬೇರೆ ರಿಪಬ್ಲಿಕನ್ಸ್ ಹಿಡಿದು ಅಲ್ಲಿ ಡೆಮೊಕ್ರೆಟಿಕ್ ಅಂತ ವ್ಯತ್ಯಾಸ ನೋಡೋದು ಬೇಡ, ಅಮೆರಿಕದ ಜನಪ್ರತಿನಿಧಿಗಳು ಎಲ್ಲರ ಬಾಯಲ್ಲೂ ಬರ್ತಿರೋದು ಅಷ್ಟೇ. EU ಜೊತೆ FTA ಮಾಡ್ಕೊಂಡಿರೋದು ಇದಂಥ ಒಂದು ದೊಡ್ಡ ಬೆಳವಣಿಗೆ ಅಲ್ಲ, ಭಾರತದ ಬೆಳವಣಿಗೆಗೆ ಎಷ್ಟು ದೊಡ್ಡ ಮಾರ್ಕೆಟ್ ಅವ್ರಿಗೆ ಓಪನ್ ಆಗಿರೋದು. ನಿಜವಾಗಿಯೂ ನಾವು ಭಾರತ ಜೊತೆಗೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮಾಡಿ ಶತಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕ ಯಾರು ಇವರು ಟ್ರೇಡ್ ರೆಪ್ರೆಸೆಂಟೇಟಿವ್ ಗ್ರೀಡ್ ಏನಂತ ಹೇಳ್ತಿದ್ದಾರೆ, ಇಂಡಿಯಾ EU FTA, ಇಂಡಿಯಾಸ್ ಕಮ್ ಔಟ್ ಆನ್ ಟಾಪ್ ಇನ್ ದಿಸ್ ಡೀಲ್ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಎಷ್ಟು ದೊಡ್ಡ ಅವಕಾಶ ಅವ್ರಿಗೆ ಇಮಿಗ್ರೇಷನ್ ಮತ್ತೆ ಮಾರ್ಕೆಟ್ ಆಕ್ಸೆಸ್ಗೆ ಓಪನ್ ಆಗಿದೆ. ಭಾರತ ಇನ್ನು ತಡೆಯೋಕೆ ಸಾಧ್ಯ ಇಲ್ಲ ಅಂತ ಅಮೆರಿಕದ ಎಕ್ಸ್ಪರ್ಟ್ಗಳು, ಟ್ರೇಡ್ ರೆಪ್ರೆಸೆಂಟೇಟಿವ್ಸೇ ಹೇಳ್ತಾ ಇದ್ದಾರೆ ಬಾಯ್ ಬಿಟ್ಟು ಇದು ಏನಾಗಿದೆ ಅಂತ. ಅದ್ರ ನಡುವೆಯೂ ಇಲ್ಲಿ ಕಾಂಗ್ರೆಸ್ನವ್ರು ನೋಡಿ ಟ್ವೀಟ್ ಎಲ್ಲ ಮಾಡ್ತಿದ್ದಾರೆ, ಇದೇನು ದೊಡ್ಡದಲ್ಲ, ಇದಕ್ಕೆ ಸಿಗ್ತಿರೋ ಪ್ರಚಾರನೇ ಹೆಚ್ಚು, EU ಜೊತೆಗಿನ ಟ್ರೇಡ್ ಡೀಲು ಅಂತೆಲ್ಲ ಹೇಳಿದ್ರು. ಪಿಯೂಷ್ ಗೋಯಲ್ ಅವರು ಸಿಂಗಲ್ ಲೈನ್ ಆನ್ಸರ್ ಕೊಟ್ಟಿದ್ದಾರೆ. ಪಾಪ ಕೈಗೆಟುಕದ ದ್ರಾಕ್ಷಿ ಹುಳಿ ನಿಮ್ಮ ಕಾಲದಲ್ಲಿ ಇದಾಗಿರ್ಲಿಲ್ಲ, 20 ವರ್ಷಗಳ ಬಳಿಕ ಆಗಿರೋದಲ್ವಾ ಅಂತ ಸಿಂಪಲ್ ಆಗಿ. ಸೊ ಇಡೀ ಜಗತ್ತು ಈ ಡೀಲನ್ನ ಕೊಂಡಾಡ್ತಾ ಇದೆ ನೋಡಿ. ಮೋದಿ ಏನೇನು ಮಾಡಿದ್ರು, ಅತ್ಯಂತ ಮಹತ್ವದ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಅಂತಹ ತೀರ್ಮಾನಗಳು. ಭಾರತ ಶಸ್ತ್ರಾಸ್ತ್ರಗಳನ್ನ US ಇಂದ ಬೈ ಮಾಡೋದನ್ನ ನಿಲ್ಲಿಸ್ತು ಬಹುತೇಕ. F-35 ಆಫರ್ ಅನ್ನ ರಿಜೆಕ್ಟ್ ಮಾಡ್ತು, ರೆಫ್ಯೂಸ್ ಮಾಡಿದ್ರು. ಹಾಗೆ ಟ್ರೇಡ್ ಡೀಲನ್ನು ಫೈನಲ್ ಮಾಡ್ಕೊಳ್ಳಿಲ್ಲ. ಅಮೆರಿಕ ಒತ್ತಡ, ಟ್ಯಾರಿಫ್ ಹೇರಿದ ಮೇಲೂ ಕೂಡ ಆಗಲ್ಲ. ನಮ್ಮ ನಿಯೋಗವನ್ನು ಅಮೆರಿಕದಿಂದ ವಾಪಸ್ ಕರೆಸ್ಕೊಂಡ್ವಿ, ನಮಗೇನು ಬೇಕೋ ಹಂಗಾದರೆ ವಿನ್ ವಿನ್ ಪಾಲಿಸಿ ಆದ್ರೆ ಮಾಡ್ತೀವಿ, ನೀವು ಈ ಡೈರಿ ಪ್ರಾಡಕ್ಟ್ಸು ನಿಮ್ಮ ಕ್ರಾಪ್ಸ್ ಎಲ್ಲ ಇಲ್ಲಿಗೆ ಬರೋದು ಬೇಕಾಗಿಲ್ಲ ನಮಗೆ ಅನ್ನುವಂಥ ನೇರ ನಿರ್ಧಾರವನ್ನು ತಿಳಿಸಿದ್ದಾಯ್ತು. ಟ್ರೇಡ್ ಡೀಲ್ ಬಿದ್ದುಕೊಂಡಿದೆ, ಯಾವತ್ತಾಗತ್ತೋ ಗೊತ್ತಿಲ್ಲ. ಭಾರತಕ್ಕೆ ಲಾಭ ಆದರೆ ಮಾತ್ರ ಅದು ಫೈನಲ್ ಆಗುತ್ತೆ. ಸೊ ಅದಕ್ಕೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾಯ್ತು. ರಷ್ಯಾದಿಂದ ಆಯಿಲನ್ನು ಇನ್ನಷ್ಟು ಜಾಸ್ತಿ ತಗೊಳ್ತಾ ಇದ್ದೀವಿ. ಕೆಲವ್ರ ಮೇಲೆ ಸ್ಯಾಂಕ್ಷನ್ ಹಾಕಿದ್ದಾರೆ, ದೊಡ್ಡ ದೊಡ್ಡ ಅಂಬಾನಿ ಅದಾನಿ ಅಂದ್ಕೊಂಡು ಸ್ಯಾಂಕ್ಷನ್ ಹಾಕಿದ್ದೀನಿ ಅಂತ ಖುಷಿ ಪಡ್ತಿದ್ದಾರೆ. ಆದರೆ ನಾವು ಬೇರೆ ಸಣ್ಣ ಸಣ್ಣ ಕಂಪನಿಗಳಿಗೆ ಅದನ್ನು ಡೈವರ್ಟ್ ಮಾಡಿಕೊಂಡು ಮತ್ತಷ್ಟು ದಾಖಲೆಯ ಪ್ರಮಾಣದಲ್ಲಿ ಏನು ಬೈ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಮತ್ತೆ ಈ ಡೀಲನ್ನು, ಮದರ್ ಆಫ್ ಆಲ್ ಡೀಲ್ಸ್ ಅನ್ನು ಫೈನಲ್ ಮಾಡಿಕೊಂಡು ಭಾರತ ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸ್ತಾ ಇದೆ. ನಮ್ಮ ಆರ್ಥಿಕತೆಯನ್ನು ಮತ್ತಷ್ಟು ಸ್ಥಿರಗೊಳಿಸುವ ನಿಟ್ಟಿನಲ್ಲಿ ಏನು ಬೇಕೋ ಅದನ್ನು ಮಾಡ್ತಿದೆ ನೋಡಿ. ಟ್ರಂಪ್ ಏನು ಮಾಡ್ಕೊಂಡಿದ್ದಾರೆ, ಕ್ವಾಡ್ ರಾಷ್ಟ್ರಗಳನ್ನ ಆಲ್ಮೋಸ್ಟ್ ಫಿನಿಶೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಯಾರಿದ್ದಾರೆ ಈಗ ಜೊತೆಗೆ? ಇಂಡಿಯಾ, ಯುರೋಪ್, ಕೆನಡಾ, ಸೌತ್ ಕೊರಿಯಾ, ಜಪಾನ್, UK ಎಲ್ಲರನ್ನೂ ಕಳ್ಕೊಂಡಿದ್ದಾರೆ. ಇವರೆಲ್ಲರೂ ಯಾರ ಜೊತೆಗಿದ್ದಾರೆ? ಭಾರತ ಜೊತೆಗಿದ್ದಾರೆ. ಸೊ ಭಾರತಕ್ಕೆ ಈ ಸಲ ಒದಗಿ ಬಂದಿರುವಂಥ ಅವಕಾಶ ಇದೆಯಲ್ಲ, ಅಮೆರಿಕ ಮಾಡಿದ ಎಡವಟ್ಟು ಮತ್ತು ಭಾರತದ ಚಾಣಾಕ್ಷತನ ಎರಡೂ ಕೂಡ ಕೆಲಸ ಮಾಡಿದೆ ಇಲ್ಲಿ. ಇದರ ಪರಿಣಾಮ ಭಾರತ ಇವತ್ತು ಗೆದ್ದು ಬೇಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.